ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸ್ಯಾಮ್ಸಂಗ್ನ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ಫೋನ್ ಸ್ಯಾಮ್ಸಂಗ್ M56 ಮತ್ತು F56. ಈ ಎರಡು ಸ್ಮಾರ್ಟ್ಫೋನ್ಗಳು ಸ್ಯಾಮ್ಸಂಗ್ನ ಫ್ಲಾಗ್ಶಿಪ್ ಫೋನ್ ಆಗಿದ್ದಾವೆ ಮತ್ತು ಸೇಮ್ ಸ್ಪೆಸಿಫಿಕೇಶನ್ ಸಿಗ್ತಾ ಇದ್ದಾವೆ. ಈ ಎರಡು ಫೋನ್ಗಳಲ್ಲಿ ಫೀಚರ್ ಸಿಗ್ತಾ ಇದ್ದಂತೆ ಬನ್ನಿ ನೋಡೋಣ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟು ನಾವು M56 ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಡೈರೆಕ್ಟಾಗಿ ನಮಗೆ ಲೈಟ್ ಗ್ರೀನ್ ಕಲರ್ ಮೊಬೈಲ್ ಸಿಗ್ತಾ ಇದೆ, ಪ್ರೀಮಿಯಂ ಲುಕ್. ಆನಂತರ ಅದರೊಳಗಡೆ ಒಂದು ಬಾಕ್ಸ್ ಸಿಗ್ತಾ ಇದೆ, ಅದರಿಂದ ಸಿಮ್ ಎಜೆಕ್ಟರ್ ಟೂಲ್. ಈ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದಂಗೆ ಡೈರೆಕ್ಟಾಗಿ ನಮಗೆ C2C ಕೇಬಲ್ ಸಿಗ್ತಾ ಇದೆ. ಆನಂತರ ಡಾಕ್ಯುಮೆಂಟೇಷನ್. ಈ ಫೋನ್ಗೆ ಯಾವುದೇ ಚಾರ್ಜರ್ ಸಿಗಲ್ಲ, ಅಡಾಪ್ಟರ್ ನೀವು ತಗೊಳ್ಬೇಕು, ಮತ್ತು ಬ್ಯಾಕ್ ಕವರ್ ಮತ್ತು ಟೆಂಪರ್ ಗ್ಲಾಸ್ ಯೂಸ್ ಮಾಡಬೇಕು. ಆನಂತರ ನಾವು F56 ಓಪನ್ ಮಾಡ್ತಾ ಇದ್ದೀವಿ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಡೈರೆಕ್ಟಾಗಿ ನಮಗೆ ನ್ಯೂ ಗ್ರೀನ್ ಪ್ರೀಮಿಯಂ ಲುಕ್ ಫೋನ್ ಸಿಗ್ತಾ ಇದೆ. ಆನಂತರ ಬಾಕ್ಸ್ ಸಿಗ್ತಾ ಇದೆ. ಈ ಬಾಕ್ಸಿಂದ ಮಾಮೂಲಿ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ಇದನ್ನು ಓಪನ್ ಮಾಡ್ತಿದ್ದಂಗೆ ಡಾಕ್ಯುಮೆಂಟೇಷನ್. ಆನಂತರ C2C ಕೇಬಲ್ ಸಿಗ್ತಾ ಇದೆ. ಇದರಲ್ಲೂ ನೀವು ಬ್ಯಾಕ್ ಕೇಸ್ ಮತ್ತು ಅಡಾಪ್ಟರ್ ತೊಗೊಳ್ಬೇಕಾಗತ್ತೆ, ಒಂದು ಟೆಂಪರ್ ಗ್ಲಾಸ್ ಹಾಕ್ಸ್ಕೊಳ್ಬೇಕಾಗತ್ತೆ. ಈಗ ಎರಡು ಫೋನ್ಗಳ ಬಗ್ಗೆ ಮಾತಾಡೋದಾದ್ರೆ, ಈ ಎರಡು ಫೋನ್ಗಳು ತುಂಬ ಪ್ರೀಮಿಯಂ ಫೋನ್ ಆಗಿದ್ದಾವೆ, ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ ಮತ್ತು ಇದರ ಬ್ಯಾಕಲ್ಲಿ ಗ್ಲಾಸ್ ಫಿನಿಶಿಂಗ್ನ ಹೊಂದಿದ್ದಾವೆ. ಇವುಗಳ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳುತ್ತೆ, ಅದಕ್ಕೆ ನೀವು ಬ್ಯಾಕ್ ಕೇಸ್ ಯೂಸ್ ಮಾಡಬೇಕು. ಈ ಫೋನ್ಗಳ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು, ಮತ್ತು ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಇದರ ಕ್ಯಾಮ್ರಾ ಮಾಡ್ಯೂಲ್ ವರ್ಟಿಕಲಲ್ಲಿ ಇದೆ. ಇದರಲ್ಲಿ 3 ಕ್ಯಾಮ್ರಾ ಇದ್ದಾವೆ, ಒಂದು LED ಲೈಟ್ ಇದೆ. ಇವುಗಳ ಫ್ರೇಮ್ ಮ್ಯಾಟ್ ಫಿನಿಶಿಂಗ್ನ ಹೊಂದಿದೆ ಮತ್ತು ಇವುಗಳ ಗ್ರಿಪ್ ತುಂಬ ಚೆನ್ನಾಗಿದೆ, ಕೈಯಲ್ಲಿ ಹಿಡಿದಾಗ ಬೀಳೋದಿಲ್ಲ ಮತ್ತು ಇನ್ ಆ್ಯಂಡ್ ಫೀಲ್ ತುಂಬ ಚೆನ್ನಾಗಿದೆ. ಸೈಡ್ ಬೈ ಸೈಡ್ ನೋಡೋದಕ್ಕೆ ಈ ಫೋನ್ನ ಡಿಸೈನ್ ಸೇಮ್ ಇದೆ. ಸ್ಯಾಮ್ಸಂಗ್ M56 ಜಸ್ಟ್ 198 ಗ್ರಾಮ್ಸ್ ವೆಯ್ಟ್ ಇದೆ ಮತ್ತು 7.4 mm ಥಿಕ್ನೆಸ್ನ ಹೊಂದಿದೆ. ಫ್ರಂಟಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ ಮತ್ತು ಇದರ ಬ್ಲೆಜಲ್ಸ್ ಸ್ವಲ್ಪ ಕಡಿಮೆ ಇದೆ. ಸ್ಯಾಮ್ಸಂಗ್ F56 195 ಗ್ರಾಮ್ಸ್ ವೆಯ್ಟ್ ಇದೆ ಮತ್ತು 7.4 mm ಥಿಕ್ನೆಸ್ನ ಹೊಂದಿದೆ. ಫ್ರಂಟಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ ಮತ್ತು ಇದರ ಬ್ಲೆಜಲ್ಸ್ ಕೂಡ ಕಡಿಮೆ ಇದೆ ಮತ್ತು ಎರಡೂ ಫೋನ್ಗಳು ತುಂಬ ಪ್ರೀಮಿಯಂ ಫೋನ್ ಆಗಿದ್ದಾವೆ. ಸ್ಯಾಮ್ಸಂಗ್ M56 ಎರಡು ಕಲರಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ಲೈಟ್ ಗ್ರೀನ್, ಇನ್ನೊಂದು ಕಲರ್ ನೋಡೋದಾದ್ರೆ ಬ್ಲ್ಯಾಕ್. ಈ ಎರಡು ಕಲರ್ ಕೂಡ ತುಂಬ ಚೆನ್ನಾಗಿದೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ತಗೊಳ್ಳಿ. ಮತ್ತು ಸ್ಯಾಮ್ಸಂಗ್ F56 ಎರಡು ಕಲರಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ಗ್ರೀನ್ ಕಲರ್, ಇನ್ನೊಂದು ಕಲರ್ ನೋಡೋದಾದ್ರೆ ವೈಲೆಟ್. ಎರಡು ಕಲರ್ ಕೂಡ ತುಂಬ ಚೆನ್ನಾಗಿದೆ, ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತೋ ಅಂತ ಕಮೆಂಟ್ ಮಾಡಿ ಹೇಳಿ. ಈ ಎರಡು ಫೋನ್ಗಳ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಡ್ಯೂಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಇದೆ ಮತ್ತು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ ಮತ್ತು ಫೋನ್ ಮೇಲೆ ಮೈಕ್ರೋಫೋನ್ ಇದೆ. ಈ ಎರಡು ಫೋನ್ಗಳಲ್ಲಿ ಸಿಂಗಲ್ ಸ್ಪೀಕರ್ ಸಿಗ್ತಾ ಇದೆ ಮತ್ತು ಇವುಗಳ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಇವುಗಳ ಸೌಂಡ್ ನೀವೇ ಕೇಳಿ. ಇದರ ಸೆಕ್ಯೂರಿಟಿ ಕಡೆ ಬಂದರೆ, ಈ ಎರಡು ಫೋನ್ಗಳು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಇದು ತುಂಬಾ ಫಾಸ್ಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಇದೆ, ಇದು ಕೂಡ ಫಾಸ್ಟ್ ಆಗಿದೆ. ಮತ್ತು ಈ ಫೋನ್ಗೆ IP67 ವಾಟರ್ ಅಂಡ್ ಡಸ್ಟ್ ರೇಟಿಂಗ್ ಇದೆ. ಇದು ಸ್ವಲ್ಪ ನೀರಲ್ಲಿ ಬಿದ್ದರೆ ಏನಾಗೋದಿಲ್ಲ, ಆದರೆ ಇದನ್ನ ನೀರಲ್ಲಿ ಹಾಕಿ ಯೂಸ್ ಮಾಡಿಬಿಡಿ, ಫೋನ್ ಹಾಳಾಗುತ್ತೆ. ಇನ್ನು ಇವುಗಳ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಸ್ಯಾಮ್ಸಂಗ್ M56 ಮತ್ತು F56 ನಲ್ಲಿ 6.7 ಇಂಚಸ್ FHD+ ಸೂಪರ್ AMOLED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ನ ಹೊಂದಿದ್ದಾವೆ. ಸ್ಯಾಮ್ಸಂಗ್ F56 ನಲ್ಲಿ 1200 ಪೀಕ್ ಬ್ರೈಟ್ನೆಸ್ ಇದೆ, ಇದು ತುಂಬಾ ಬ್ರೈಟ್ ಆಗಿದೆ, ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಮತ್ತು ಸ್ಯಾಮ್ಸಂಗ್ F56 ನಲ್ಲಿ 1200 ಪೀಕ್ ಬ್ರೈಟ್ನೆಸ್ ಇದೆ, ಇದು ಕೂಡ ಸ್ವಲ್ಪ ಬ್ರೈಟ್ ಆಗಿದೆ, ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಈ ಎರಡು ಫೋನ್ಗಳ ಡಿಸ್ಪ್ಲೇ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ ಮತ್ತು ಇದರ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮತ್ತು ಇವು ಸ್ವಲ್ಪ ಯೂಟ್ಯೂಬ್ ಕಂಟೆಂಟ್ ನೋಡಿದ್ದೀನಿ, ಇದರ ಡಿಸ್ಪ್ಲೇ ತುಂಬಾ ಚೆನ್ನಾಗಿ ಕಾಣುತ್ತೆ, ಡೀಟೇಲ್ ಆಗಿ ಬರುತ್ತೆ, ಕಂಟ್ರಾಸ್ಟ್ ಶಾರ್ಪ್ ಆಗಿ ಬರುತ್ತೆ ಮತ್ತು ಎರಡು ಫೋನ್ಗಳ ಕಲರ್ ಚೆನ್ನಾಗಿದೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ನ ಡಿಸ್ಪ್ಲೇ ಇಷ್ಟ ಆಗುತ್ತೆ, ಯಾವುದೇ ಡೌಟ್ ಬೇಡ. ಈ ಎರಡು ಫೋನ್ಗಳು ಎರಡು ವೇರಿಯಂಟ್ ಅಲ್ಲಿ ಸಿಗ್ತಾ ಇದೆ. 8GB RAM 128GB ಸ್ಟೋರೇಜ್ ಮತ್ತು 8GB RAM 256GB ಸ್ಟೋರೇಜ್.
ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ನ ತಗೊಳ್ಳಿ. ಇನ್ನು ಇವುಗಳ ಬ್ಯಾಟ್ರಿನ ನೋಡೋದಾದ್ರೆ ಈ ಎರಡು ಫೋನ್ಗಳಲ್ಲಿ 5000 mAh ಬ್ಯಾಟ್ರಿ ಸಿಗ್ತಾ ಇದೆ ಮತ್ತು 45 ವಾಟ್ಸ್ ಈ ಫೋನ್ಗೆ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ, 1 ಅವರ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಮತ್ತು 1 ಡೇ ಫುಲ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಸ್ಯಾಮ್ಸಂಗ್ M56 ಮತ್ತು F56 ನಲ್ಲಿ Exynos 1480 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಸ್ವಲ್ಪ ಪವರ್ಫುಲ್ ಆಗಿದೆ. ಇವುಗಳಲ್ಲಿ LPDDR4X RAM ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಸ್ಯಾಮ್ಸಂಗ್ M56 ನಲ್ಲಿ 6 lakhs ಪ್ಲಸ್ ಆಂಟಿಟಿ ಸ್ಕೋರ್ ಇದೆ ಮತ್ತು 77% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ, ಆದ್ರೆ ಸ್ವಲ್ಪ ಓವರ್ ಹೀಟ್ ಆಯ್ತು ಅಂತ ನನಗೆ ಫೀಲ್ ಆಯ್ತು. ಮತ್ತು BGM ನಲ್ಲಿ ಸ್ಮೂತ್ ಆಪ್ಷನ್ ನಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ನ ಇಡಬಹುದು. ಗೇಮ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ. ಈ ಫೋನ್ ಅಲ್ಲಿ ಸ್ವಲ್ಪ ಹೆವಿ ಗೇಮ್ ಆಡ್ಬೋದು. ಮತ್ತು ಸ್ಯಾಮ್ಸಂಗ್ F56 ನಲ್ಲಿ 7 lakhs ಪ್ಲಸ್ ಆಂಟಿಟಿ ಸ್ಕೋರ್ ಇದೆ ಮತ್ತು 77% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಮತ್ತು ಈ ಫೋನ್ ಅಲ್ಲಿ ಓವರ್ ಹೀಟ್ ಫೀಲ್ ಕೂಡ ಆಗೋದಿಲ್ಲ. ಈ ಎರಡು ಫೋನ್ಗಳಲ್ಲಿ ಹೆವಿ ಗೇಮ್ಸ್ಗೋಸ್ಕರ ಎರಡು ಫೋನ್ಗಳು ಚೆನ್ನಾಗಿದೆ. ಇನ್ನು ಇವುಗಳ ಕ್ಯಾಮ್ರಾ ಕಡೆ ಬಂದ್ರೆ ಎರಡು ಫೋನ್ಗಳಲ್ಲಿ 50 MP OS ಮೇನ್ ಕ್ಯಾಮ್ರಾ ಇದೆ. ಎರಡನೇದು 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ ಮತ್ತು 2 MP ಮ್ಯಾಕ್ರೋ ಕ್ಯಾಮ್ರಾ ಸಿಗುತ್ತೆ. ಈ ಫೋನ್ ತೆಗೆಯೋ ಫೋಟೋಸ್ ತುಂಬಾ ಚೆನ್ನಾಗಿದೆ, ಡೀಟೇಲಿಂಗ್ ಆಗಿ ಬರುತ್ತೆ. ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 10x ಝೂಮ್ ಮಾಡ್ಬೋದು ಮತ್ತು ಫ್ರಂಟ್ ನಲ್ಲಿ 12 MP ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಇದರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಕಲರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಫೋನ್ ಮೇನ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾದಿಂದ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ಸ್ ವಾರ್ಮ್ ಆಗಿ ಕಾಣುತ್ತೆ. ಇದರಲ್ಲಿ 10x ಝೂಮ್ ಮಾಡ್ಬೋದು. ಜೊತೆಗೆ ಲೋ ಲೈಟ್ ಅಲ್ಲಿ ವಿಡಿಯೋಸ್ ಮತ್ತು ಫೋಟೋಸ್ ಚೆನ್ನಾಗಿ ಬರುತ್ತೆ ಮತ್ತು ಮೈಕ್ರೋ ಫೋಟೋಸ್ ಕೂಡ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಈ ಫೋನ್ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು. ಇನ್ನು ಇವುಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ಸ್ Android 15 ಮತ್ತು One UI 7.0 ಅಲ್ಲಿ ಬರ್ತಾ ಇದೆ ಮತ್ತು ಈ ಫೋನ್ಸ್ 6 years OS ಅಪ್ಡೇಟ್ ಮತ್ತು 6 years ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ಗಳ 6 years ಯೂಸ್ ಆರಾಮಾಗಿ ಮಾಡ್ಬೋದು ಮತ್ತು ಈ UI ನಲ್ಲಿ ಸ್ವಲ್ಪ ಅನ್ನೆಸರಿ ಆಪ್ಸ್ ಬರುತ್ತೆ, ಆದರೆ ಇದನ್ನ ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಆದರೆ ಇದರಲ್ಲಿ ಸ್ವಲ್ಪ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇವುಗಳ UI ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಮತ್ತು ಈ UI ನನಗೆ ಇಷ್ಟ ಆಯಿತು. ಜೊತೆಗೆ ಸ್ಯಾಮ್ಸಂಗ್ S25 Ultra ಇರೋ AI ಫೀಚರ್ಸ್ ಇದರಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ. ಇನ್ನು ಇವುಗಳ ಕನೆಕ್ಷನ್ ಕಡೆ ಬಂದ್ರೆ ಇದರಲ್ಲಿ Wi-Fi 6 ಇದೆ, ಬ್ಲೂಟೂತ್ 5.4 ಇದೆ, ಡ್ಯುಯಲ್ ಬ್ಯಾಂಡ್ 4G ಸಪೋರ್ಟ್ ಇದೆ. ಆದರೆ ಇದರಲ್ಲಿ NFC ಸಪೋರ್ಟ್ ಇಲ್ಲ, ಆದರೆ ಅವಶ್ಯಕತೆ ಇರೋ ಎಲ್ಲ ಕನೆಕ್ಟಿವಿಟಿ ಸಿಗ್ತದೆ. ಸೊ ಈ ಫೋನ್ 27,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಈ ಫೋನ್ಗಳು ಚೆನ್ನಾಗಿದೆ ಅನ್ಸುತ್ತೆ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.